ಪಟ್ಟಣದ ಕಾರ್ಯಾಲಯ ಬಡಾವಣೆಯ 2ನೇ ಅಡ್ಡರಸ್ತೆಯಲ್ಲಿ ವಾಸವಿದ್ದ ವೃದ್ಧೆ ಒಂಟಿ ಮಹಿಳೆ ಅವರ ಮನೆಗೆ ನುಗ್ಗಿದ ಕಳ್ಳರು ಸಿನಿಮೆಯ ರೀತಿಯಲ್ಲಿ ದರೋಡೆ ಮಾಡಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಶನಿವಾರ ಮುಂಜಾನೆ 4:30 ಸಮಯದಲ್ಲಿ 2ನೇ ಮಹಡಿಯಲ್ಲಿ ವಾಸವಾಗಿದ್ದ ಮನೆಯ ಮಾಲೀಕ ಸಣ್ಣ ತಮ್ಮಣ್ಣ ಶೆಟ್ಟಿಯ ಪತ್ನಿ ಪ್ರಭಾವತಿಯವರ ಕೈಕಾಲುಗಳನ್ನ ಹಗ್ಗದಿಂದ ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿ ಕೊರಳಲ್ಲಿದ್ದ 30 ಗ್ರಾಂ ಮಾಂಗಲ್ಯ ಸರ, ದೇವರ ಕೊಠಡಿಯಲ್ಲಿದ್ದ ಬೆಳ್ಳಿಯ ಸಾಮಗ್ರಿಗಳು ಹಾಗೂ ಮಹಿಳೆಯ ಬಳಿ ಇದ್ದ ಸ್ವಲ್ಪ ಹಣವನ್ನ ಕಿತ್ತುಕೊಂಡು ಪರಾರಿಯಾಗಿರುವ ಪ್ರಕರಣ ನಡೆದಿದೆ. ಮೂಲತಃ ಗೂಳಿಸಾತೇನಹಳ್ಳಿ ಗ್ರಾಮದ ಮನೆಯ ಮಾಲೀಕ ನಿವೃತ್ತ ವಿದ್ಯುತ್ ಇಲಾಖೆಯ ನೌಕರ ಸಣ್ಣ ತಮ್ಮಣ್ಣ ಶೆಟ್ಟಿಯವರು ಕಾರ್ಯಾಲಯ ಬಡಾವಣೆಯಲ್ಲಿ ಮನೆ ನಿರ್ಮಿಸಿಕೊಂಡು ನೆಲೆಸಿದ್ರು. ಅಂದು ಕಾರ್ಯನಿಮಿತ್ತ ಬೆಂಗಳೂರಿಗೆ ತೆರಳಿದ್ರು. ಮನೆಯಲ್ಲಿ ಅವರ ಹೆಂಡತಿ ಪ್ರಭಾವತಿ ಒಬ್ಬರೇ ಇದ್ರು. ರಾತ್ರಿ ಹೊಂಚು ಹಾಕಿ ನುಗ್ಗಿದ ಇಬ್ಬರು ಕಳ್ಳರು ಮನೆಯ ಮಹಡಿ ಮೇಲೆ ಹತ್ತಿ 2ನೇ ಮಹಡಿಯ ಹಿಂಭಾಗದ ಕಿಟಕಿಯಿಂದ ಒಳನುಗ್ಗಿದ ಖದೀಮರು ನಿದ್ರೆಯಲ್ಲಿದ್ದ ಪ್ರಭಾವತಿಯ ಬಾಯಿಗೆ ಬಟ್ಟೆ ತುರುಕಿ ಕೈಕಾಲುಗಳನ್ನ ಕಟ್ಟಿಹಾಕಿ ಈ ಕೃತ್ಯವನ್ನ ಎಸಗಿದ್ದಾರೆ. ಇಬ್ಬರು ಕಳ್ಳರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡಿದ್ರು. ಕನ್ನಡದಲ್ಲಿ ಮಾತನಾಡಿಕೊಳ್ಳುತ್ತಿದ್ರು. ನಿದ್ರೆಯಲ್ಲಿ ಇದ್ದ ನನ್ನನ್ನ ಇಬ್ಬರು ತಬ್ಬಿಕೊಂಡು ಕೈಕಾಲ್ ಕಟ್ಟಿಹಾಕಿ ಬಾಯಿಗೆ ಬಟ್ಟೆ ಹಾಕಿದ್ರು. ಈ ಘಟನೆಯಿಂದ ತುಂಬಾ ಭಯವಾಗಿತ್ತು. ನಂತರ ನನ್ನ ಕೊರಳಿನಲ್ಲಿದ್ದ ಚಿನ್ನದ ಸರ, ಬೆಳ್ಳಿ ಸಾಮಗ್ರಿಗಳು ಮತ್ತು ನನ್ನ ಬಳಿ ಇದ್ದ ಹಣವನ್ನ ಕಸಿದುಕೊಂಡ್ರು. ಕೈಕಾಲಿಗೆ ಕಟ್ಟಿದ್ದ ಹಗ್ಗವನ್ನ ಬಿಚ್ಚಿ ಮುಂಬಾಗಿಲಿನ ಬಾಗಿಲನ್ನ ತೆರೆದು ಹೊರಟು ಹೋದ್ರು. ಭಯದಿಂದ ನನಗೆ ಆ ಸಮಯದಲ್ಲಿ ಕೂಗಿಕೊಳ್ಳಲು ಆಗಲಿಲ್ಲ ಎಂದು ಮಹಿಳೆ ತಿಳಿಸಿದ್ದಾರೆ. ಈ ಮನೆಯ ಕೆಳಗಡೆ ಹಾಗೂ ಸುತ್ತಮುತ್ತಲ ಜನರು ವಾಸವಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಳ್ಳರು ಕೈಚಳಕ ಪ್ರದರ್ಶಿಸಿದ್ದಾರೆ. ಈ ಬೆಳವಣಿಗೆಯಿಂದ ಅಲ್ಲಿ ವಾಸಿಸುವ ನಿವಾಸಿಗಳು ಆತಂಕಗೊಂಡಿದ್ದಾರೆ. ಮಹಡಿಗೆ ಏರುವ ದೃಶ್ಯ ಪಕ್ಕದ ಮನೆಯವರ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದು ಕಂಡುಬಂದಿದೆ. ಸ್ಥಳಕ್ಕೆ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪ್ರಕರಣದ ಮಹಜರು ನಡೆಸಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.